ಕರ್ನಾಟಕ ಸರ್ಕಾರ ರಾಜ್ಯಾದ್ಯಂತ ಗುಟ್ಕಾ ಮತ್ತು ಪಾನ್ ಮಸಾಲಾವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಹೊಸ ಆದೇಶ ಹೊರಡಿಸಿದೆ. ಈ ಕಂಪ್ಲೀಟ್ ಬ್ಯಾನ್ ಹಿಂದಿನ ಅಸಲಿ ಕಾರಣವೇನು? ಟ್ವಿನ್ ಪ್ಯಾಕ್ ತಂತ್ರದ ಮೂಲಕ ಈ ಹಿಂದೆ ಕಂಪನಿಗಳು ಹೇಗೆ ಕಾನೂನಿನಿಂದ ನುಣುಚಿಕೊಳ್ಳುತ್ತಿದ್ದವು? ರಾಜ್ಯದ ಲಕ್ಷಾಂತರ ಅಡಿಕೆ ಬೆಳೆಗಾರರ ಮೇಲೆ ಈ ನಿರ್ಧಾರ ಬೀರುವ ಪ್ರಭಾವವೇನು? ಮತ್ತು ಬ್ಯಾನ್ ಆದ ನಂತರ ಶುರುವಾಗುವ ಬ್ಲ್ಯಾಕ್ ಮಾರ್ಕೆಟ್ ದಂಧೆ ಹೇಗೆ ನಡೆಯುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕರ್ನಾಟಕ ಸರ್ಕಾರ ರಾಜ್ಯಾದ್ಯಂತ ಗುಟ್ಕಾ ಮತ್ತು ಪಾನ್ ಮಸಾಲವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಅತ್ಯಂತ ಕಟ್ಟುನಿಟ್ಟಾದ ಆದೇಶವನ್ನು ಹೊರಡಿಸಿದೆ. ಇದು ಕೇವಲ ಸಾಧಾರಣ ಬ್ಯಾನ್ ಅಲ್ಲ, ಇದರ ಹಿಂದೆ ಬಹುದೊಡ್ಡ ಸಾರ್ವಜನಿಕ ಆರೋಗ್ಯದ ಕಾಳಜಿ ಇದೆ. ಆದರೆ ಈ ಹಿಂದೆ ಬ್ಯಾನ್ ಮಾಡಿದಾಗಲೂ ಕಂಪನಿಗಳು ಟ್ವಿನ್ ಪ್ಯಾಕ್ ತಂತ್ರ ಬಳಸಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿದ್ದು ಹೇಗೆ? ಈ ಹೊಸ ನಿರ್ಧಾರದಿಂದ ನಮ್ಮ ರಾಜ್ಯದ ಲಕ್ಷಾಂತರ ಅಡಿಕೆ ಬೆಳೆಗಾರರ ಭವಿಷ್ಯವೇನಾಗಲಿದೆ? ಮೊದಲು ಕಂಪನಿಗಳು ಈ ಕಾನೂನಿನಿಂದ ಹೇಗೆ ನುಣುಚಿಕೊಳ್ಳುತ್ತಿದ್ದವು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. FSSAI ಅಂದರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ನಿಯಮದ ಪ್ರಕಾರ ಯಾವುದೇ ಆಹಾರ ವಸ್ತುವಿನಲ್ಲಿ ತಂಬಾಕು ಅಥವಾ ನಿಕೋಟಿನ್ ಬೆರೆಸುವಂತಿಲ್ಲ. ಇದನ್ನು ದಾಟಲು ಕಂಪನಿಗಳು ಕಂಡುಕೊಂಡ ಉಪಾಯವೇ ಟ್ವಿನ್ ಪ್ಯಾಕ್. ಅಂದರೆ ಒಂದು ಪ್ಯಾಕೆಟ್ನಲ್ಲಿ ಬರೀ ತಂಬಾಕು, ಇನ್ನೊಂದು ಪ್ಯಾಕೆಟ್ನಲ್ಲಿ ಸುಗಂಧಿತ ಪಾನ್ ಮಸಾಲ ಹಾಕಿ ಎರಡನ್ನೂ ಜಂಟಿಯಾಗಿ ಮಾರಾಟ ಮಾಡುತ್ತಿದ್ದರು. ನಾವೇನು ಗುಟ್ಕಾ ಮಾರುತ್ತಿಲ್ಲ, ಬರೀ ಪಾನ್ ಮಸಾಲ ಮಾರುತ್ತಿದ್ದೇವೆ ಎಂದು ಕಂಪನಿಗಳು ವಾದಿಸುತ್ತಿದ್ದವು. ಆದರೆ ಗ್ರಾಹಕರು ಎರಡನ್ನೂ ಒಟ್ಟಿಗೆ ಖರೀದಿಸಿ ಮಿಕ್ಸ್ ಮಾಡಿ ತಿಂತಿದ್ರು. ಈಗ ಸರ್ಕಾರ ಈ ಟ್ವಿನ್ ಪ್ಯಾಕ್ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಆ ಚಾಣಾಕ್ಷ ದಾರಿಯನ್ನು ಬಂದ್ ಮಾಡಿದೆ. ಹಾಗಾದರೆ ಈ ಸಂಪೂರ್ಣ ನಿಷೇಧದ ಹಿಂದಿನ ಅಸಲಿ ಕಾರಣವೇನು? ಮೊದಲನೇದಾಗಿ ಗಂಭೀರ ಆರೋಗ್ಯ ಸಮಸ್ಯೆ. ಭಾರತದಲ್ಲಿ 80%ಕ್ಕೂ ಹೆಚ್ಚು ಬಾಯಿಯ ಕ್ಯಾನ್ಸರ್ ಪ್ರಕರಣಗಳಿಗೆ ಈ ನಿಕೋಟಿನ್ ಯುಕ್ತ ಗುಟ್ಕಾ ಮತ್ತು ಪಾನ್ ಮಸಾಲಗಳೇ ನೇರ ಕಾರಣ. ಎರಡನೆಯದಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವ ಜನತೆ ಅತ್ಯಂತ ವೇಗವಾಗಿ ಈ ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ. ಮೂರನೆಯದಾಗಿ ಸಾರ್ವಜನಿಕ ನೈರ್ಮಲ್ಯ. ರಸ್ತೆಗಳು, ಸರ್ಕಾರಿ ಕಚೇರಿಗಳು, ಬಸ್ ನಿಲ್ದಾಣಗಳಲ್ಲಿ ಕೆಂಪು ಕಲೆಗಳನ್ನು ಮಾಡಿ ನೈರ್ಮಲ್ಯ ಹಾಳುಗೆಡುವುದು ಹೆಚ್ಚಾಗಿತ್ತು. ಈ ಎಲ್ಲ ಕಾರಣಗಳಿಂದ ಸರ್ಕಾರ ಈ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇಲ್ಲಿ ಹೇಳುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಈ ಬ್ಯಾನ್ನಿಂದ ಕರ್ನಾಟಕದ ಲಕ್ಷಾಂತರ ಅಡಿಕೆ ಬೆಳೆಗಾರರಿಗೆ ನಷ್ಟವಾಗುತ್ತಾ? ಇದರ ನಿಜವಾದ ಚಿತ್ರಣ ಇಲ್ಲಿದೆ. ಗುಟ್ಕಾ ಕಂಪನಿಗಳು ಬಳಸುವುದು ಹೆಚ್ಚಾಗಿ ಕಳಪೆ ಮಟ್ಟದ ಅಡಿಕೆ. ಆದರೆ ಉತ್ತಮ ಗುಣಮಟ್ಟದ ಅಡಿಕೆಗೆ ಧಾರ್ಮಿಕ, ಸಾಂಪ್ರದಾಯಿಕ ಮತ್ತು ಔಷಧೀಯ ವಲಯದಲ್ಲಿ ಬೃಹತ್ ಬೇಡಿಕೆ ಇದ್ದೇ ಇದೆ. ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಸಣ್ಣ ಪ್ರಮಾಣದ ಬೆಲೆ ಏರಿಳಿತ ಕಂಡು ಬಂದರೂ ಇದು ತಾತ್ಕಾಲಿಕ. ಅಡಿಕೆಯನ್ನು ನೇರವಾಗಿ ಗುಟ್ಕಾಗೆ ಬಳಸುವುದಕ್ಕಿಂತ ಅದನ್ನು ಇತರೆ ಸುರಕ್ಷಿತ ಸಂಸ್ಕರಣೆ ಮತ್ತು ರಫ್ತು ವಲಯಕ್ಕೆ ಬಳಸಲು ಸರ್ಕಾರ ಉತ್ತೇಜನ ನೀಡಿದರೆ ರೈತರಿಗೆ ಯಾವುದೇ ಭಾರೀ ನಷ್ಟವಾಗುವುದಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ. ಆದರೆ ಬ್ಯಾನ್ ಘೋಷಣೆಯಾದ ತಕ್ಷಣವೇ ಸಮಸ್ಯೆ ಎಲ್ಲ ಮುಗಿದು ಹೋಯ್ತಾ? ಖಂಡಿತ ಇಲ್ಲ. ಬ್ಯಾನ್ ಆದ ನಂತರವೇ ಬ್ಲ್ಯಾಕ್ ಮಾರ್ಕೆಟ್ ದಂಧೆ ಶುರುವಾಗುತ್ತೆ. ನೆರೆ ರಾಜ್ಯಗಳಿಂದ ಕಳ್ಳದಾರಿಯಲ್ಲಿ ಗುಟ್ಕಾ ಸರಬರಾಜು ಮಾಡುವ ಜಾಲ ಸಕ್ರಿಯಗೊಳ್ಳುತ್ತೆ. ₹5 ಪ್ಯಾಕೆಟ್ ರಹಸ್ಯವಾಗಿ 20ರಿಂದ 30 ರೂಪಾಯಿಗೆ ಕದ್ದು ಮುಚ್ಚಿ ಮಾರಾಟವಾಗಲು ಶುರುವಾಗುತ್ತೆ. ಈ ಬ್ಲ್ಯಾಕ್ ಮಾರ್ಕೆಟ್ ತಡೆಯಲು ಗಡಿ ಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ತನಿಖೆ ಮತ್ತು ಪೊಲೀಸ್ ಇಲಾಖೆಯ ನಿರಂತರ ದಾಳಿಯ ಅಗತ್ಯವಿದೆ.